ಇನ್ನು ಪವಿತ್ರಾಗೆ ಪದೇ ಪದೇ ಮೆಸೇಜ್ ಮಾಡ್ತಾ ಇದ್ದಂತೆ ರೇಣುಕಾ ಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ. ಇದನ್ನ ಆಪ್ತ ಪವನ್ ಬಳಿ ಪವಿತ್ರ ಗೌಡ ಹೇಳ್ಕೊಂಡಿದ್ರಂತೆ. ಮೆಸೇಜ್ನ ಸ್ಕ್ರೀನ್ ಶಾಟ್ ಪವನ್ಗೆ ಕಳಿಸಿದ್ದಂತೆ ಪವಿತ್ರ. ರೇಣುಕಾ ಮೆಸೇಜ್ ಬಗ್ಗೆ ದರ್ಶನ್ ಗಮನಕ್ಕೆ ತಂದಿದ್ದ. ಸೊ ದರ್ಶನ್ಗೆ ಪವಿತ್ರ ಗೌಡ ಸಹ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರಂತೆ. ಹಿಂಗೆ ಯಾರೋ ಒಬ್ಬ ವ್ಯಕ್ತಿ ನನಗೆ ಅಶ್ಲೀಲವಾಗಿ ಮೆಸೇಜಸ್ ಫೋಟೋಸ್ ಕಳಿಸ್ತಾ ಇದ್ದಾನೆ ಅಂತ ಹೇಳಿ, ಬಳಿಕ ಪ್ಲಾನ್ ಮಾಡಿನೇ ರೇಣುಕಾ ಸ್ವಾಮಿಯನ್ನ ಕರೆಸಿದ್ದಾರೆ ಅಂತ ಹೇಳಿ ಈಗ ಸಿಗ್ತಾ ಇರುವಂತಹ ಮಾಹಿತಿ. ರೇಣುಕಾ ಸ್ವಾಮಿಯನ್ನ ಕರೆಸಿದ್ರು ದರ್ಶನ್ ಮತ್ತು ಪಟಾಲಂ. ದರ್ಶನ್ ಮತ್ತು ಗ್ಯಾಂಗ್ ಈ ರೀತಿಯಾಗಿ ಮಾಡಿದೆ. ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಇಟ್ಟು ನಂತರ ಮೊದಲು ಪ್ರಶ್ನೆ ಮಾಡಿದ್ರೆ ನಾವು ಪ್ರತಿನಿಧಿ ಪ್ರಜ್ವಲ್ ಅದನ್ನ ವಿವರಿಸ್ತಾ ಇದ್ರು ಏನೆಲ್ಲ ಆಗಿದೆ ಅವತ್ತು. ಈಗ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನು ಅಂತ ಹೇಳಿ ಇಲ್ಲಿ ಆಗಿರುವಂತದ್ದಿಷ್ಟು. ಪವಿತ್ರ ಗೌಡಗೆ ಒಬ್ಬ ವ್ಯಕ್ತಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ, ಆತ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ, ಫೋಟೋಸ್ ಅನ್ನ ಕಳಿಸ್ತಾ ಇದ್ದಾನೆ ಅಂತ ಹೇಳಿ ಆಕೆ ತನ್ನ ಆಪ್ತನ ಬಳಿಗೆ ಹೇಳ್ಕೊಂಡಿದ್ಲಂತೆ. ಸೊ ಆತ ಅದನ್ನ ದರ್ಶನ್ ಗಮನಕ್ಕೂ ಕೂಡ ತಂದಿದ್ದಾನೆ. ಆಗ ದರ್ಶನ್ ಈತನನ್ನ ಕರ್ಸಿ ಅನ್ನುವಂಥದ್ರ ಬಗ್ಗೆ ಹೇಳಿದ್ರ. ಹಾಗಾದ್ರೆ ದರ್ಶನ್ ಚಿತಾವಣೆ ಮೇರೆಗೇನೆ ರೇಣುಕಾ ಸ್ವಾಮಿಯನ್ನ ಇಲ್ಲಿಗೆ ಕರೆಸಿ ಆತನಿಗೆ ಹಲ್ಲೆ ಮಾಡಿ ಟಾರ್ಚರ್ ಕೊಟ್ಟಿದ್ದಾರಾ? ಈ ತರದ ಪ್ರಶ್ನೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇವೆ.